ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಶಾರದಮ್ಮನ್ನು ಕಿಡ್ನಾಪ್ ಮಾಡಿದಾಳೆ ಅಶ್ವಿನಿ. ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ದೂರದ ಕಳಸದಲ್ಲಿ ತಂದಿಟ್ಟು ಇಲ್ಲಿ ಶಾರದಮ್ಮನಿಗೆ ತಾನೇ ಮನಸ್ವಿನಿ ಅಂತ ಹೇಳಿ ಇಲ್ಲಿ ಶಾರದಮ್ಮನಿಗೆ ನಂಬಿಕೆ ಹುಡಿಸಿ ಅವರ ಜೊತೆಯಾಗಿ ಇಲ್ಲಿ ದೇವಸನ್ನಿಧಿ ಮನೆಗೆ ಮನಸ್ವಿನಿಯಾಗಿ ಎಂಟ್ರಿ ಕೊಟ್ಟು ನಚ್ರಿನ ಮದುವೆ ಆಗಬೇಕು ಅನ್ನೋ ಒಂದು ದೊಡ್ಡ ಮಹಾಸಂಚನೆ ಅಶ್ವಿನಿ ಮಾಡಿದಾಳೆ. ಆದರೆ ಅವಳ ಪ್ಲ್ಯಾನ್ ಉಲ್ಟಾ ಹೊಡೆಯುತ್ತೆ ಅನ್ಸುತ್ತೆ. ಬಿಕಾಸ್ ಅದೇ ಕಳಸಾಗೆ ಅಚ್ಯುತ್ ಮತ್ತು ಭೂಮಿ ಕೂಡ ಬಂದಿದ್ದಾರೆ. ಇಲ್ಲಿ ಹನಿಮೂನ್ಗೆ ಬಂದಂಥ ಅಚ್ಯುತ್ ಮತ್ತು ಭೂಮಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಆಗಬೇಕಿದ್ರೆ ಅವರ ಕಾರ್ ಕೆಟ್ಟು ಹೋಗುತ್ತೆ. ಅದು ಕೆಟ್ಟು ನಿಲ್ಲೋದು ಕೂಡ ಅಶ್ವಿನಿ ಎಲ್ಲಿ ಶಾರದಮ್ಮನ್ನು ಬಿಚ್ಚಿಟ್ಟಿದ್ದಾಳು ಅದೇ ಜಾಗದಲ್ಲಿ ಅದೇ ಮನೆ ಮುಂದೆ ಕಾರ್ ಕೆಟ್ಟು ನಿಲ್ಲುತ್ತೆ. ನಂತರ ಮೆಕ್ಯಾನಿಕ್ ಅವರು ಬಂದು ಅದನ್ನ ಎಲ್ಲವನ್ನ ಕೂಡ ಸರಿಪಡಿಸ್ತಾರೆ. ಇದರ ನಡುವೆ ಅಚ್ಯುತ್ ಭೂಮಿ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ಮುಂದಾಗ್ತಾರೆ. ಒಂದು ಕ್ಷಣ ಬೇಡ, ಭಾಗ್ಯಮನ್ನ ಬಿಡಿಸಿದ ಮೇಲೆ ಪ್ರೀತಿ ಹೇಳ್ಕೊಳ್ಳೋಣ ಅನ್ಕೋತಾರೆ. ಬಟ್ ಸತ್ಯನ ಕಾಲ್ ಮಾಡಿ ನೀನು ಈ ರೀತಿ ಮಾಡಿಕೊಂಡ್ರೆ ಖಂಡಿತ ಭೂಮಿಯನ್ನು ಕಳ್ಕೊಬೇಕಾಗತ್ತಾ, ನೀನು ಹೇಳುವಷ್ಟರಲ್ಲಿ ಅವಳಿಗೆ ಬೇರೆಯವ್ರ ಮೇಲೆ ಲವ್ ಆದರೆ ಏನು ಮಾಡ್ತೀಯಾ, ವಂಶಿ ಹೇಳಿದ ಮಾತನ್ನು ನೆನ್ಪು ಮಾಡ್ಕೊ, ಆದಷ್ಟು ಬೇಗ ಗಂಡ ಹೆಂಡತಿಯಾಗಿ ನೀವಿಬ್ಬರು ನಿಮ್ಮ ಬದುಕನ್ನು ಶುರು ಮಾಡಿ, ಇಲ್ಲಾಂದರೆ ಎಡ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡು. ಭೂಮಿ, ಬೇರೆಯವ್ರನ್ನ ಪ್ರೀತಿಸಿ ನಿನಗೆ ನೋವಾಯಿತು ಅಂದರೆ ಅದನ್ನು ಸಹಿಸೋಕೆ ನನ್ನಿಂದ ಸಾಧ್ಯ ಇಲ್ಲ, ನೀನಿಬ್ಬರೂ ಒಂದಾಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಅಚ್ಯುತ್ಗೆ ಸತ್ಯನ ಹೇಳಿದಾಗ ಅಚ್ಯುತ ತನಗೂ ಸರಿ ಅಂತ ಅನಿಸಿ ಭೂಮಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಬಟ್ ಅದು ಕೂಡ ಸಾಧ್ಯ ಆಗೋದಿಲ್ಲ. ಮಧ್ಯೆ ಯಾರೋ ಬರ್ತಾರೆ, ಹಾಗಾಗಿ ಇಲ್ಲಿ ಕಾರ್ ಸರಿ ಹೋಗುತ್ತೆ, ಏನೋ ಒಂದು ನಡೆಯುತ್ತೆ. ಹಾಗಾಗಿ ಇಲ್ಲಿ ಅಚ್ಯುತ್ ಭೂಮಿ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದಿಲ್ಲ. ಕಾರೇನೋ ಸರಿ ಹೋಯಿತು, ಬಟ್ ಇನ್ನೇನೋ ಹೋಗಬೇಕು. ಬಟ್ ಬಾಯಾರಿಕೆ ಶುರುವಾಗುತ್ತೆ ಭೂಮಿಗೆ. ಹಾಗಾಗಿ ಅಲ್ಲೇ ಇರ್ತಕ್ಕಂಥ ಮನೆ ಹತ್ರ ಹೋಗಿ ನೀರು ಕುಡಿ ಅಂದಾಗ ಆಕೆ ಬಾಗಿಲು ತೆಗೆದಿದ್ದೆ ಬಾಗಿಲನ್ನು ಹಾಗೆ ಹೊಚ್ಕೊಂಡ್ಬಿಡ್ತಾರೆ. ಇದರಿಂದ ಭೂಮಿಗೆ ಅನುಮಾನ ಬರುತ್ತೆ. ಹಾಗಾಗಿ ವಿಂಡೋ ಹತ್ರ ಹೋಗಿ ನೋಡ್ತಾಳೆ. ನೋಡಿದ್ರೆ ಅಲ್ಲಿ ಶಾರದಮ್ಮನ ಜೊತೆ ಅಶ್ವಿನಿ ಇಬ್ಬರನ್ನ ಕೂಡ ನೋಡಿ ಶಾಕ್ ಆಗ್ತಿದ್ದಾಳೆ. ಇಲ್ಲಿ ಶಾರದಮ್ಮನಿಗೆ ಊಟ ತಿನ್ನಿಸ್ತಾಳೆ ಅಶ್ವಿನಿ. ಅದನ್ನು ನೋಡಿದಂಥ ಭೂಮಿ ಶಾಕ್ ಆಗಿದೆ. ಅಚ್ಯುತ ಕರ್ಕೊಂಡು ಬರ್ತಾಳೆ. ಇಬ್ಬರು ಕೂಡ ಸೇರಿಕೊಂಡು ಶಾರದಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋಗೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಇದರಲ್ಲಿ ಭೂಮಿಗೆ ಅಪಾಯ ಆಗ್ತದೆ.